ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ ಒಂದು ಎಪಾಕ್ಸಿ ಬೇಸ್ಡ್ ಟೈಲ್ ಜಾಯಿಂಟ್ ಗ್ರೌಟ್. ಇದನ್ನು ನೀರಿನ ಸೋರಿಕೆಯನ್ನು ತಡೆಯಲು ಬಳಸುತ್ತಾರೆ. ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ನ ವಿಶೇಷತೆಗಳು ಎಂದರೆ ಅಧಿಕ ಬಾಂಡಿಂಗ್ ಸ್ಟ್ರೆಂತ್, ಆಸಿಡ್ ರೆಸಿಸ್ಟೆಂಟ್, ನೀರಿನ ಸೋರಿಕೆ ತಡೆಯುತ್ತೆ, ದೀರ್ಘಕಾಲ ಬಾಳಿಕೆ, ಸೀಳುವುದನ್ನು ತಡೆಯುತ್ತದೆ. ಇದು ಎಲ್ಲ ಬಣ್ಣಗಳಲ್ಲೂ ಲಭ್ಯವಿದ್ದು ಬಾತ್ರೂಮ್, ಕಿಚನ್, ಸ್ವಿಮ್ಮಿಂಗ್ ಪೂಲ್ ಅಥವಾ ಯಾವುದೇ ಜಾಗದಲ್ಲೂ ಬಳಸಬಹುದು. ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುವ ಉಪಕರಣಗಳೊಂದಿಗೆ ಸಿದ್ಧವಾಗಿರಿ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಎಲ್ಲ ಸುರಕ್ಷತಾ ಉಪಕರಣಗಳನ್ನು ಬಳಸುವುದು ಕಡ್ಡಾಯ. ಈಗ ಇದನ್ನು ಬಳಸುವುದು ಹೇಗೆ ನೋಡೋಣ. ಯಾವುದಾದರೂ ಧೂಳಿನ ಕಣ, ಸಿಮೆಂಟಿನ ಕಣ ಅಥವಾ ಪೇಂಟಿನ ಕಲೆ ಇದ್ದರೆ ಯಂತ್ರವನ್ನು ಬಳಸಿ ಶುದ್ಧವಾಗಿ ತೊಳೆದುಕೊಳ್ಳಬೇಕು. ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ ಅನ್ನು ಬಳಸುವ ಮುಂಚೆ ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ನ 3 ಭಾಗವನ್ನು ಚೆನ್ನಾಗಿ ಬೆರೆಸಿ. ಚೆನ್ನಾಗಿ ಬೆರೆಸಿದಂತಹ ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ನ ಮಿಶ್ರಣವನ್ನು ಕಲಸಿದ 15 ನಿಮಿಷದ ಒಳಗಾಗಿ ಹಚ್ಚಬೇಕು. ಟೈಲ್ ಜಾಯಿಂಟ್ಗಳನ್ನು ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ ಅನ್ನು ಬಳಸಿ ಚೆನ್ನಾಗಿ ತುಂಬಬೇಕು. ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ ಅನ್ನು ಬಳಸುವಾಗ ಟೈಲ್ ಜಾಯಿಂಟ್ನ ಅಕ್ಕಪಕ್ಕದಲ್ಲಿ ಮಾಸ್ಕಿಂಗ್ ಟೇಪ್ ಅನ್ನು ಬಳಸುವುದು ಅತ್ಯಗತ್ಯ, ಅಥವಾ ಹಚ್ಚಿದ ನಂತರ ಒದ್ದೆ ಬಟ್ಟೆಯಿಂದ ಒರೆಸಬೇಕು. ಒಂದು ವೇಳೆ ಈ ಮಿಶ್ರಣ ಟೈಲ್ಸ್ ಮೇಲೆ ಅಥವಾ ಜಾಯಿಂಟ್ನ ಅಕ್ಕಪಕ್ಕದಲ್ಲಿ ಚೆಲ್ಲಿದ್ದರೆ 24 ಗಂಟೆಗಳ ಒಳಗಾಗಿ ಬಿಲ್ಡಿಂಗ್ ಡಾಕ್ಟರ್ TJS ಕ್ಲಿಯರ್ ಅನ್ನು ಬಳಸಿ ಶುದ್ಧಗೊಳಿಸಬಹುದು. ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ ಅನ್ನು ಬಳಸಿದ 24 ಗಂಟೆಗಳ ನಂತರ ಬಳಸಲು ಸಿದ್ಧವಾಗಿರುತ್ತದೆ. ಈಗ ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ನ ಪರಿಣಾಮವನ್ನು ಒಂದು ಎಕ್ಸ್ಪೆರಿಮೆಂಟ್ನ ಮೂಲಕ ನೋಡೋಣ. ಈ 2 ಜಾರ್ಗಳಲ್ಲಿ ಕಾನ್ಸಂಟ್ರೇಟೆಡ್ ಆಸಿಡ್ಗಳನ್ನು ತೆಗೆದುಕೊಂಡಿದ್ದೇವೆ. ಇದಕ್ಕೆ ಡ್ರೈಡ್ ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ ಮತ್ತು ವೈಟ್ ಸಿಮೆಂಟ್ ಅನ್ನು ಬೆರೆಸಲಾಗಿದೆ. ಪರಿಣಾಮವನ್ನು ವಿಡಿಯೋದಲ್ಲಿ ನೋಡಿ. ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ ಆಸಿಡ್ನಿಂದ ಹಾನಿಯಾಗುವುದಿಲ್ಲ, ನೀರಿನ ಸೋರಿಕೆಯನ್ನು ಅತ್ಯುತ್ತಮವಾಗಿ ತಡೆಯುತ್ತದೆ. ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಜಾಯಿಂಟ್ ಸೀಲರ್ ಪ್ಲಸ್ನ ಪಾಟ್ ಲೈಫ್ ತಾಪಮಾನ ಮತ್ತು ಇತರೆ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ವಿಷಯಗಳನ್ನು ತಪ್ಪದೆ ಪಾಲಿಸಿ.